ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಕುರಿತು MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. 2023ನಲ್ಲಿ ನಡೆದ ಎಕ್ಸಾಮಿನೇಷನ್ನ ಪ್ರಶ್ನೆ ಪತ್ರಿಕೆಯಿಂದ ಹೈಯರ್ ಎಜುಕೇಷನ್ ಸಿಸ್ಟಮ್ MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ವಿದ್ಯಾರ್ಥಿಗಳು KSET 2026 ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ರೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ 1ಗಾಗಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ಕೊಡ್ತಾ ಇದ್ದೀವಿ. ಸಾಕಷ್ಟು MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ. 50 ಮಾಕ್ ಟೆಸ್ಟ್ಗಳನ್ನ ಕೊಡ್ತಿದ್ದೀವಿ, ನೋಟ್ಸ್ ಅನ್ನ ಕೊಡ್ತಾ ಇದ್ದೀವಿ, 5000+ MCQs PDF ಅನ್ನು ನೀಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ ನಿಮಗೆ ದೊರೀತಾ ಇದೆ. ಸೊ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ರಿಜಿಸ್ಟರ್ ಮಾಡಬೇಕು. ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ನಲ್ಲಿ KSET ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಜೊತೆಗೆ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಬಹುದು. ಸೊ ಹಾಗಾದರೆ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. ಹಿಯರ್ ದ ಫಸ್ಟ್ ಕ್ವೆಶ್ಚನ್ ಈಸ್ ವಿಚ್ ancient center of learning is often considered the world's first university and was located in present day ಬಿಹಾರ್? ಯಾವ ಪ್ರಾಚೀನ ಕಲಿಕೆಯ ಕೇಂದ್ರವನ್ನು ಪ್ರಪಂಚದ ಮೊದಲ ವಿಶ್ವವಿದ್ಯಾನಿಲಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇಂದಿನ ಬಿಹಾರದಲ್ಲಿದೆ? ಆಪ್ಷನ್ ಎ ನಳಂದ, ಆಪ್ಷನ್ ಬಿ ತಕ್ಷಶಿಲಾ, ಆಪ್ಷನ್ ಸಿ ಉಜ್ಜಯಿನಿ, ಆಪ್ಷನ್ ಡಿ ವಾರಣಾಸಿ. Yes, Nalanda University, it is located in Bihar. Presently, it is widely regarded as the world's first residential university. ಸೊ ಒಂದು ನಳಂದ ಯೂನಿವರ್ಸಿಟಿಯನ್ನು ಜಗತ್ತಿನ ಮೊದಲ ಯೂನಿವರ್ಸಿಟಿ ಅಂತ ಕರಿತೀವಿ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ 5th century ಡ್ಯೂರಿಂಗ್ ದ ರಿಗ್ನ್ ಆಫ್ ದಿ ಗುಪ್ತಾ ಡೈನಸ್ಟಿ, ಪರ್ಟಿಕ್ಯುಲರ್ಲಿ ಅಂಡರ್ ಕುಮಾರಗುಪ್ತ 1. ಸೊ ಇದನ್ನ ಗುಪ್ತಾ ಡೈನೆಸ್ಟಿ ಒಂದು ಕಾಲದಲ್ಲಿ ಕುಮಾರಗುಪ್ತ 1ನ ಕಾಲದಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಸೊ ಇಟ್ ಅಟ್ರಾಕ್ಟೆಡ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಸ್ಕಾಲರ್ಸ್ ಫ್ರಮ್ ಕಂಟ್ರೀಸ್ ಸಚ್ ಆಸ್ ಚೈನಾ, ಕೊರಿಯಾ, ಜಪಾನ್, ಟಿಬೇಟ್, ಸೌತ್ ಈಸ್ಟ್ ಏಷಿಯಾ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ನಳಂದ. And when it comes to Takshila, it is an ancient center of learning, but it is located in Pakistan, not Bihar. Ujjain, it is a famous ancient center of learning located in Madhya Pradesh. Varanasi, it is one of the oldest centers of education and culture located in Uttar Pradesh. Next question is, what is the primary focus of Oriental learning programs in India? Option A, emphasizing mainstream academic disciplines. Option B, preserving traditional arts and culture. Option C, promoting interdisciplinary studies. Option D, incorporating modern technological advancements. ಭಾರತದಲ್ಲಿ ಓರಿಯೆಂಟಲ್ ಕಲಿಕೆಯ ಕಾರ್ಯಕ್ರಮಗಳ ಪ್ರಾಥಮಿಕ ಗಮನ ಯಾವುದು? ಆಪ್ಷನ್ ಎ, ಮುಖ್ಯವಾಹಿನಿಯ ಶೈಕ್ಷಣಿಕ ವಿಭಾಗಗಳಿಗೆ ಒತ್ತು ನೀಡುವುದು. ಆಪ್ಷನ್ ಬಿ, ಸಾಂಪ್ರದಾಯಿಕ ಕಲೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸುವುದು. ಆಪ್ಷನ್ ಸಿ, ಅಂತರ್ಶಿಸ್ತೀಯ ಅಧ್ಯಯನಗಳನ್ನು ಉತ್ತೇಜಿಸುವುದು. ಆಪ್ಷನ್ ಡಿ, ಆಧುನಿಕ ತಾಂತ್ರಿಕ ಪ್ರಗತಿಯನ್ನು ಅಳವಡಿಸಿಕೊಳ್ಳುವುದು. Yes, Oriental learning programs in India primarily focus on the preservation, promotion and study of India's traditional knowledge system, languages, arts, culture, philosophy and classical literature. So here the right answer is option B, preserving traditional arts and culture. Sorry, not option A. Option B is the right answer. ಸೊ ಈ ಒಂದು ಓರಿಯೆಂಟಲ್ ಕಲಿಕೆಯ ಮುಖ್ಯ ಗಮನ ಸಾಂಪ್ರದಾಯಿಕ ಕಲೆ ಸಂಸ್ಕೃತಿಯನ್ನು ಸಂರಕ್ಷಿಸುವುದು. And these programs include Sanskrit, Pali, Prakrit, Persian, Arabic, Vedic literature, Indian philosophy, classical music and other traditional disciplines. So the main aim of this Oriental learning programs is preserving and promoting India's traditional knowledge, traditional systems, languages, arts, culture and literature. Next question is, which among the following cannot be stand-alone institutions of higher education? Option A, affiliated colleges. Option B, business schools. Option C, nursing schools. Option D, polytechnics. ಕೆಳಗಿನವುಗಳಲ್ಲಿ ಯಾವುದು ಉನ್ನತ ಶಿಕ್ಷಣದ ಸ್ವತಂತ್ರ ಸಂಸ್ಥೆಯಾಗಿರಲಾರದು? ಅಂಗಸಂಸ್ಥೆ ಕಾಲೇಜುಗಳು, ಬಿಸಿನೆಸ್ ಶಾಲೆಗಳು, ನರ್ಸಿಂಗ್ ಶಾಲೆಗಳು, ಪಾಲಿಟೆಕ್ನಿಕ್ಸ್. Yes, according to the National Education Policy 2020, affiliated colleges cannot continue as stand-alone institutions in the future. So the policy aims to phase out the affiliation system and transform colleges into either autonomous degree granting colleges or constituent colleges of universities.
So here the right answer is option A, affiliated colleges. Next question is, a university that shares learning resources with different universities can be described as. ವಿವಿಧ ವಿಶ್ವವಿದ್ಯಾನಿಲಯಗಳೊಂದಿಗೆ ಕಲಿಕೆಯ ಸಂಪನ್ಮೂಲಗಳನ್ನು ಹಂಚಿಕೊಳ್ಳುವ ವಿಶ್ವವಿದ್ಯಾಲಯವನ್ನು ಹೀಗೆ ವಿವರಿಸಬಹುದು. ಆಪ್ಷನ್ ಎ ಅಫಿಲಿಯೇಟಿಂಗ್ ಯೂನಿವರ್ಸಿಟಿ, ಆಪ್ಷನ್ ಬಿ ಅಲ್ಫಾ ಯೂನಿವರ್ಸಿಟಿ, ಆಪ್ಷನ್ ಸಿ ಮೆಟಾ ಯೂನಿವರ್ಸಿಟಿ, ಆಪ್ಷನ್ ಡಿ ಯೂನಿಫೈಡ್ ಯೂನಿವರ್ಸಿಟಿ. Yes, here Meta University, it is a concept introduced to enable sharing of academic resources, faculty, courses, research facilities and infrastructure among multiple universities. So ಇಲ್ಲಿ ಮೆಟಾ ಯೂನಿವರ್ಸಿಟಿ ಅಂತಂದ್ರೆ ಯಾವುದೇ ಒಂದು ವಿಶ್ವವಿದ್ಯಾನಿಲಯ ಇನ್ನೊಂದು ವಿಶ್ವವಿದ್ಯಾನಿಲಯದೊಂದಿಗೆ ತನ್ನ ಈ ಒಂದು ಲರ್ನಿಂಗ್ ಮಟೀರಿಯಲ್ಸ್ ಅನ್ನ, ಫ್ಯಾಕಲ್ಟಿ, ಕೋರ್ಸ್, ಫೆಸಿಲಿಟೀಸ್, ಇನ್ಫ್ರಾಸ್ಟ್ರಕ್ಚರ್ ಎಲ್ಲವನ್ನ ಶೇರ್ ಮಾಡಬಹುದು. It allows students to take courses from different participating universities. ಸೊ ವಿದ್ಯಾರ್ಥಿಗಳು ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿರುವ ಸಬ್ಜೆಕ್ಟ್ಗಳನ್ನ ಕೂಡ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಬಹುದು. ದಿಸ್ ಕಾನ್ಸೆಪ್ಟ್ ವಾಸ್ ಪ್ರಮೋಟೆಡ್ ಬೈ ದ UGC. ದ ಮೇನ್ ಏಮ್ ಇಸ್ ಟು ಎನ್ಕರೇಜ್ ಕೊಲ್ಯಾಬರೇಷನ್, ಫ್ಲೆಕ್ಸಿಬಿಲಿಟಿ ಅಂಡ್ interdisciplinary learning. So the right answer is option C, Meta University. Next question is, NAAC is an. Option A, recognizing body, option B, accrediting body, option C, affiliating body, option D, auditing body. ನ್ಯಾಕ್ ಎನ್ನುವುದು ಆಪ್ಷನ್ ಎ ಗುರುತಿಸುವ ಸಂಸ್ಥೆ, ಆಪ್ಷನ್ ಬಿ ಮಾನ್ಯತೆ ನೀಡುವ ಸಂಸ್ಥೆ, ಆಪ್ಷನ್ ಸಿ ಅಂಗಸಂಸ್ಥೆ, ಆಪ್ಷನ್ ಡಿ ಲೆಕ್ಕ ಪರಿಶೋಧನಾ ಸಂಸ್ಥೆ. ಸೊ ನ್ಯಾಕ್, it stands for National Assessment and Accreditation Council. It is an accrediting body established by UGC in the year 1994. The main role is to assess and accredit higher educational institutions in India based on the parameters like teaching, research, infrastructure, governance and student support. So ಎಂದು ನ್ಯಾಕ್ ಅಂದ್ರೆ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಯೇಷನ್ ಕೌನ್ಸಿಲ್ ಅಂತ ಕರಿತೀವಿ. ಇದು UGC ಇಂದ 1994 ನಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಇದರ ಮೇನ್ ಏಮ್ ಅಂತಂದ್ರೆ ಈ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ನ ಅಸೆಸ್ ಮಾಡುವುದು ಮತ್ತೆ ಅಕ್ರಿಡಿಯೇಷನ್ ಅವುಗಳಿಗೆ ರ್ಯಾಂಕ್ ಅನ್ನ ನೀಡುವುದು. ಸೊ ಇಲ್ಲಿ ಹಲವಾರು ಪ್ಯಾರಾಮೀಟರ್ಗಳನ್ನ ಯೂಸ್ ಮಾಡುತ್ತೆ. ಟೀಚಿಂಗ್ ಆಗಿರ್ಬೋದು, ರಿಸರ್ಚ್, ಇನ್ಫ್ರಾಸ್ಟ್ರಕ್ಚರ್, ಗವರ್ನೆನ್ಸ್, ಸ್ಟೂಡೆಂಟ್ ಸಪೋರ್ಟ್ ಇವೆಲ್ಲ. ಓಕೆ, ದಿಸ್ ಈಸ್ ಅಬೌಟ್ ಟುಡೇಸ್ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KCET 2026ಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಸೊ ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಆರಂಭವಾಗಿರೋ ಒಂದು ಕೋರ್ಸ್ ಅನ್ನ ನೀವು ಜಾಯಿನ್ ಆಗ್ಬಹುದು. ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್ ಮತ್ತೆ 5000+ MCQs PDF ಅನ್ನ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಕೇವಲ 2100 ನಲ್ಲಿ ದೊರೀತಾ ಇದೆ. ಗ್ಲೋಬಲ್ ಆನ್ಲೈನ್ ಆ್ಯಪ್ ನ ಮೂಲಕ ಜಾಯಿನ್ ಆಗ್ಬೋದು ಅಥವಾ ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗ್ಬೋದು. Yes, I wish all the best to all. Thank you.